ವಂದನೆಗಳು. ಈಗಾಗಲೇ ಸಮಾನ ಮನಸ್ಕ ಸಂಘಟನೆಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಕ್ಕವಾಗಿ ಮುಸ್ಲಿಂ ಸಮುದಾಯಕ್ಕೆ ಆಗುತ್ತಿರುವಂಥ ಅನ್ಯಾಯಗಳ ಬಗ್ಗೆ ನಮ್ಮ ಸಮಿತ್ರರು ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಇಟ್ಟಿದ್ದಾರೆ. ಸ್ವಾತಂತ್ರ್ಯದ ನಂತರದ ಚರಿತ್ರೆಯನ್ನು ಈ ದೇಶದಲ್ಲಿ ನೋಡಿದರೆ ಈ ದೇಶದ ಮುಸಲ್ಮಾನರು, ಅಲ್ಪಸಂಖ್ಯಾತರಲ್ಲಿ ಬಹುಸಂಖ್ಯಾತರಾಗಿರುವಂಥ ಮುಸಲ್ಮಾನರು ಅತಿ ಹೆಚ್ಚಾಗಿ ಸುಮಾರು 90-95% ಜನರು ಕೂಡ ಈ ತನಕ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿರುವುದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಆದರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷ ಈ ಮುಸ್ಲಿಂ ಸಮುದಾಯಕ್ಕೆ ಯಾವುದನ್ನು ಕೊಡದೆ ಒಂದು ಗುಲಾಮತ್ವದಲ್ಲಿರುವಂಥ ವ್ಯವಸ್ಥೆಯನ್ನು ನಿರಂತರವಾಗಿ ಕಳೆದ 70 ವರ್ಷಗಳಿಂದಲೂ ನಾವು ನೋಡ್ತಾ ಬಂದಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಬಾಬರಿ ಮಸೀದಿ ಧ್ವಂಸದ ನಂತರ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ನಿರ್ನಾಮವಾಗಿರೋದು ಗೊತ್ತಿದೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಏನೆಂದರೆ, ಕಾಂಗ್ರೆಸ್ ಯಾವಾಗ ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಮಾಡಲು ತೊಡಗಿತೋ ಆ ನಂತರ ಸಂಪೂರ್ಣವಾಗಿ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ನಿರ್ನಾಮವಾಗ್ತಾ ಬಂದಿದೆ. ಮತ್ತು ಈಗ ರಾಹುಲ್ ಗಾಂಧಿ ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ಮೇಲೆ ಬರುತ್ತಿದೆ ಹೊರತು ಈ ತನಕನೂ ಕಾಂಗ್ರೆಸ್ಸಿಗೆ ಉತ್ತರ ಭಾರತದಲ್ಲಿ ಯಾವುದೇ ಒಂದು ರಾಜ್ಯವನ್ನು ಸ್ವಂತ ಬಲದಲ್ಲಿ ಇಡಲಿಕ್ಕೆ ಸಾಧ್ಯವಾಗಲಿಲ್ಲ. 1980ರ ಸಮಯದಲ್ಲಿ ನಾವು ನೋಡಿದರೆ ನಾವು ಪಾರ್ಲಿಮೆಂಟಲ್ಲಿ ನಮ್ಮ ಸಮುದಾಯದ ಸುಮಾರು 49ರಷ್ಟು ಎಂಪಿಗಳಿದ್ದರು. ಇವಾಗ ಬಂದು 24ಕ್ಕೆ ತಲುಪಿದೆ. ಅದು ಕರ್ನಾಟಕದ ಚರಿತ್ರೆಯನ್ನು ನೋಡುವುದಾದರೂ ಕೂಡ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವಾಗ ಸರ್ಕಾರವನ್ನು ನಡೆಸ್ತಾ ಇತ್ತೋ ಫುಲ್ ಮೆಜಾರಿಟಿಯಲ್ಲಿ ಆ ಎಲ್ಲ ಸಂದರ್ಭಗಳಲ್ಲೂ ಈ ರಾಜ್ಯದ ಮುಸಲ್ಮಾನರಾಗಿತ್ತು ಕಾಂಗ್ರೆಸ್ಸಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರುವವರು. ಆದರೆ ನಿರಂತರವಾಗಿ ಮುಸಲ್ಮಾನರಿಗೆ ಅನ್ಯಾಯವನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ಈ ಕಳೆದ ಸಿದ್ದರಾಮಯ್ಯರ ಸರ್ಕಾರದಲ್ಲೂ ಕೂಡ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯ JDS ಅನ್ನು ಬಿಟ್ಟು ಸಂಪೂರ್ಣವಾಗಿ ಕಾಂಗ್ರೆಸ್ನೊಂದಿಗೆ ನಿಂತಿತ್ತು. ಆ ಸಂದರ್ಭದಲ್ಲೂ ಕೂಡ 2 ಜನರಿಗೆ ಮಾತ್ರ ಅವರು ಈ ರಾಜ್ಯದ ಸಚಿವರನ್ನು ಮಾಡಿದರು. ಆವಾಗಲೂ ಕೂಡ ನಮ್ಮ ಖಾದರ್ ಸಾಬ್ರನ್ನು ಕೂಡ ದೂರ ಇಟ್ಟರು. ಅವರನ್ನು ಕೊಡಬಾರ್ದೆಂಬ ನೆಲೆಯಲ್ಲಿ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅವರೊಂದು ಹಿರಿಯ ವ್ಯಕ್ತಿ ಎಂಬ ಕಾರಣಕ್ಕೆ ಅವರಿಗೆ ಸಭಾಧ್ಯಕ್ಷರ ಸ್ಥಾನವನ್ನು ಕೊಟ್ಟು ಕೂಡ ಅಲ್ಲಿಂದ ಕೈ ತೊಳೆದುಕೊಂಡಿತ್ತು. ಇದೀಗ ಮತ್ತೆ 3 ವರ್ಷ ಕಳೆದು 4-5ನೇ ವರ್ಷದಲ್ಲಿ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡು ಈಗಲೂ ಕೂಡ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪ್ರಥಮ ಲೀಸ್ಟಲ್ಲಿ ನೀವು ನೋಡಿದ್ದೀರಿ, ಲಿಂಗಾಯತ ಸಮುದಾಯಕ್ಕೆ ಸುಮಾರು 4ರಷ್ಟು ಸ್ಥಾನವನ್ನು ಕೊಟ್ಟರು, ಒಕ್ಕಲಿಗೆ 4ರಷ್ಟು ಸ್ಥಾನ ಕೊಟ್ಟರು, ಇನ್ನುಳಿದ ಕುರುಬರಿಗೆ 2 ಸ್ಥಾನಗಳನ್ನು ಕೊಟ್ಟರು. ಬೇರೆ ಬೇರೆ ಅವರು ಕೊಡುವುದಲ್ಲಿ ತಪ್ಪೇನಿಲ್ಲ, ಕೊಡಬೇಕು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಆ ಎಲ್ಲ ಸಮುದಾಯಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದವರು ಮುಸಲ್ಮಾನರು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಳೆದ ಚುನಾವಣೆಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಈಗ ಬಂದ ವರದಿ ಪ್ರಕಾರ ಮುಸಲ್ಮಾನರೇ ಈ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ವೋಟರ್ಸ್ಗಳು ಇದ್ದಾರೆ. ನನಗೆ ತಿಳಿದಿರುವ ಅಂಕಿಅಂಶಗಳ ಬಗ್ಗೆ ಪ್ರಕಾರ ಕಳೆದ ಚುನಾವಣೆಯಲ್ಲಿ ಸುಮಾರು 46% ಕಾಂಗ್ರೆಸ್ಗೆ ಬಿದ್ದಿರುವ ವೋಟುಗಳು ಮುಸಲ್ಮಾನರದಾಗಿರ್ತದೆ, ಅಲ್ಪಸಂಖ್ಯಾತರಲ್ಲಿ ನಮ್ಮದಾಗಿರ್ತದೆ. ಆದರೆ ನಮಗೆ ಪ್ರತಿಯಾಗಿ ಏನು ಖಾದರ್ ಸಾಬ್ರನ್ನು ಒಬ್ಬರನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಈ ತನಕ ಸಚಿವರನ್ನಾಗಿ ಮಾಡಿಲ್ಲ. ಬೇರೆ ಬೇರೆ ಕಾರಣಗಳನ್ನು ಕೊಟ್ಟುಕೊಂಡು ಮುಸಲ್ಮಾನ ನಾಯಕತ್ವವನ್ನು ತುಳಿಯುವಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ಸಲ್ಲೂ ಕೂಡ ನಡೀತಾ ಇದೆ. ಇಂಥ ಅನ್ಯಾಯದ ವಿರುದ್ಧವಾಗಿರುತ್ತದೆ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ಇದು ಕೇವಲ ಈಗ ಒಂದು ಪ್ರಾರಂಭಿಕವಾಗಿ ಪತ್ರಿಕಾಗೋಷ್ಠಿ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಮುಸಲ್ಮಾನರು ಈ ರೀತಿಯ ಒಂದು ಅವರ ನೋವನ್ನು ಎಲ್ಲರ ಮುಂದೆ ಇಡ್ತಾ ಇದ್ದಾರೆ. ಬಹುಶಃ ನಾಳಿನ ಲೀಸ್ಟಲ್ಲಿ ಎಲ್ಲಾದರೂ ಇನ್ನೂ 4 ಜನರು ಮುಸಲ್ಮಾನರಿಗೆ ಸಚಿವ ಸ್ಥಾನವನ್ನು ಕೊಡದಿದ್ದರೆ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾಳಷ್ಟು ಬೃಹತ್ತಾದಂಥ ಹೋರಾಟವನ್ನು ಮಾಡಲಿದ್ದೇವೆ ಅಂತೇಳಿ ನಿಮ್ಮ ಮೂಲಕ ನಾನು ಕರ್ನಾಟಕದ ಸರ್ಕಾರಕ್ಕೆ DK ಶಿವಕುಮಾರ್ ಅವರಿಗೆ ಮತ್ತು ಇತ್ತೀಚೆಗೆ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರಿಗೆ ತಿಳಿಸಲಿಕ್ಕೆ ನಾವೆಲ್ಲರೂ ಇಷ್ಟಪಡ್ತಾ ಇದ್ದೇವೆ. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು ಕಾಂಗ್ರೆಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬೆಂಬಲಿಸಿದ್ದಾರೆ. ಆದರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೂಡ 2 ಸಚಿವರಿದ್ದರು. ನಾವು ಈ ಹಿಂದೆ SN ಕೃಷ್ಣರವರ ಸರ್ಕಾರದಲ್ಲಿ 5 ಮುಸಲ್ಮಾನರ ಸಚಿವರಿದ್ದರು, ತಮಗೆಲ್ಲರಿಗೂ ಗೊತ್ತಿದೆ. ಬಟ್ ಈಗ ಬರ್ತಾ ಯಾಕೆ ಈ ರೀತಿ ಆಗ್ತದೆ ಅನ್ನುವಂಥದ್ದೇ ಒಂದು ಯಕ್ಷ ಪ್ರಶ್ನೆ. ಇಷ್ಟೊಂದು ದೊಡ್ಡ ಒಂದು ಮತದಾರರು ಬೆಂಬಲಿಸಿಯೂ ಕೂಡ ಈ ಒಂದು ಸಮುದಾಯವನ್ನು ಕಡೆಗಣಿಸುವಂಥದ್ದು ರಿಪೀಟ್ ಪುನರಾವರ್ತನೆ ಆಗ್ತಾ ಇರುವಂಥದ್ದನ್ನು ನಾವು ನೋಡಿದೆ. ಕೆಲವು ಸಂದರ್ಭದಲ್ಲಿ
ಪಕ್ಷಕ್ಕೆ ಹಾಗೆ ಮಾಡಿದ ಹೀಗೆ ಮಾಡಿದ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಯಾಕೆ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದರೆ, ಪಕ್ಷ ವಿರೋಧಿ ಇದೇನು ಹೊಸತಲ್ಲ. ಪಕ್ಷ ವಿರೋಧಿ ನಿರಂತರ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಯಾವ ರೀತಿ ನೀವು ಕ್ರಮ ಕೈಗೊಂಡಿದ್ದೀರಿ ಅನ್ನುವಂಥದ್ದು ಕೂಡ ಪ್ರಶ್ನೆ. 2012ರಲ್ಲಿ ಇಕ್ಬಾಲ್ ಸಡರ್ಗೆ ಎನ್ನುವಂಥವರಿಗೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು. ಆಗ ಬಂಡಾಯ ಎದ್ದು ಅವರನ್ನು ಸೋಲಿಸಿದ್ದು ನಮ್ಮ ಭೈರತಿ ಸುರೇಶ್. ಅವರು ಈ ಹಿಂದೆ ಕೂಡ ಸಚಿವರಾದರು, ಈಗ ಮೊದಲನೇ ಕಂತಿನಲ್ಲೇ ಸಚಿವರಾಗಿದ್ದಾರೆ. ಬಟ್ ಯಾಕಾಗಿ ಹೀಗೆ ಅನ್ಯಾಯ ಆಗ್ತಾ ಇದೆ? ಕೇವಲ ಒಂದು ವಿಡಿಯೋ ತುಣುಕನ್ನು ಇಟ್ಕೊಂಡು ಈ ರಾಜ್ಯದ ಒಬ್ಬ ಮಾಸ್ ಲೀಡರ್ ಅಂತ ಹೇಳೋದು, ಕೇವಲ ಅವರಿಗೆ ಮುಸಲ್ಮಾನರಿಗೆ ಲೀಡರ್ ಅಲ್ಲ, ತಾವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಎಷ್ಟೋ ಸ್ವಾಮೀಜಿಗಳು ಅವರ ಪರವಾಗಿ ಧ್ವನಿ ಎತ್ತುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮುಸ್ಲಿಮರಿಗಿಂತ, ಈ ರಾಜ್ಯದ ಮುಸ್ಲಿಮರಿಗಿಂತ ಹೆಚ್ಚಾಗಿ ನಮ್ಮ ಹಿಂದೂ ಸಹೋದರರು, ಸ್ವಾಮೀಜಿಗಳು ಅವರ ಬಗ್ಗೆ, ಅವರಿಗೆ ಸಚಿವ ಸ್ಥಾನದಲ್ಲಿ ಅವರನ್ನು DCM ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ಹೆಸರಾಂತ ಸ್ವಾಮೀಜಿಗಳ ಡಿಮ್ಯಾಂಡ್ ಇದೆ. ನಾವು ಅದನ್ನು ತಾವೆಲ್ಲರೂ ನೋಡಿದ್ದೀವಿ. ಹಾಗಿರುವಾಗ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಲ್ಲಿ, ಈ ರಾಜ್ಯದಲ್ಲಿ ಸಮುದಾಯದ ಒಬ್ಬ ಮಾಸ್ ಲೀಡರ್ ಅಂತ ನಮ್ಮ ಸಮುದಾಯ ಒಪ್ಪಿಕೊಳ್ಳುವುದಿದ್ದರೆ ಹೆಚ್ಚಿನದಾಗಿ ನಮ್ಮ ಜಮೀರ್ ಅಹಮದ್ ಖಾನ್. ಯಾಕಂತ ಹೇಳಿದರೆ, ಕೆಲವು ಸಂದರ್ಭದಲ್ಲಿ ಸಮುದಾಯಕ್ಕೆ ಅನ್ಯಾಯವಾದಾಗ ಪ್ರಥಮ ಬಾರಿಗೆ ಧ್ವನಿ ಎತ್ತಿ ಈ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಾಗಲಿ ಅವರನ್ನು ಕರೆದು ಮಾತಾಡಿಸಿ ಅದಕ್ಕೆ ಒಂದು ಪ್ರಾಬ್ಲಮನ್ನು ಏನು ಇದೆ ಅದನ್ನು ಸಾರ್ಟ್ ಔಟ್ ಮಾಡುವ ರೀತಿಯಲ್ಲಿ ಒಂದು ನೇತೃತ್ವವನ್ನು ವಹಿಸುವುದಿದ್ರೆ ಅದು ಜಮೀರ್ ಅಹಮದ್ ಖಾನ್. ಅಂಥ ಒಬ್ಬ ನಾಯಕರಿಗೆ ಮೊದಲ ಸುತ್ತಿನಲ್ಲೇ ನಾವೇನು DCM ಮಾಡ್ತಾರೆ ಅನ್ನುವಂಥ ಒಂದು ಇಚ್ಛೆ ಇತ್ತು. ಜಮೀರ್ ಅಹಮದ್ರು ಇನ್ನೇನು DCM ಆಗಿ ಆಯಿತು ಅನ್ನುವಂಥ ಒಂದು ಎಲ್ಲ ನಮ್ಮ ಕರ್ನಾಟಕದಲ್ಲಿಯೇ ಎಲ್ಲ ಕೂಡ ಎಲ್ಲರ ಬಾಯಿ ಮಾತಾಗಿತ್ತು. ಅಂಥದ್ರಲ್ಲಿ ಅವರಿಗೆ ಮೊದಲೇ ಕಂತಿನಲ್ಲಿ ಅವರನ್ನು ದೂರ ಇಟ್ಟಿರುವುದು ಬಹಳ ಬೇಸರದ ವಿಷಯ. ಇದನ್ನು ಸಮುದಾಯಕ್ಕೆ ಬಹಳ ನೋವಿನ ವಿಷಯ. ಹಾಗಾಗಿ ಈಗ ಏನು ಎರಡನೇ ಕಂತಿನಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ರವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಆಗ್ರಹ ಇಡೀ ರಾಜ್ಯಾದ್ಯಂತ ನಡೆಯುತ್ತಿರುವಾಗ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ನಾವು ಸಮಾನ ಮನಸ್ಕ ಸಂಘಟನೆ ಒಕ್ಕೂಟದಿಂದ ನಾವು ಧ್ವನಿ ಎತ್ತಿ ಇದನ್ನು ನಮ್ಮ ಪಕ್ಷದ ಹೈಕಮಾಂಡಿಗೆ ನಿಮ್ಮ ಮೂಲಕ ನಾವು ತಿಳಿಸಲಿಕ್ಕೆ ಬಯಸ್ತೇವೆ. ಒಂದು ವೇಳೆ ಜಮೀರ್ ಅಹಮದ್ರವರನ್ನು ಕಡೆಗಣಿಸಿದ್ದೇ ಆದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅದರ ಪರಿಣಾಮ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗ್ತದೆ. ಹಾಗೆ ಆಗುವುದು ಬೇಡ, ಹಾಗೆ ಆಗಬಾರ್ದು, ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಎನ್ನುವಂಥ ಒಂದು ಕಿವಿ ಮಾತನ್ನು ತಮ್ಮ ವಾಹಿನಿ ಮುಖಾಂತರ ನಾವು ಅಥವಾ ತಮ್ಮ ಪತ್ರಿಕಾ ಮುಖಾಂತರ ನಾವು ಪಕ್ಷದ ಹೈಕಮಾಂಡಿಗೆ ತಿಳಿಸಲಿಕ್ಕೆ ಬಯಸ್ತೇವೆ.